ಉಕ್ರೇನ್ನಲ್ಲಿ ಮೃತಪಟ್ಟ ಹಾವೇರಿಯ ನವೀನ್ ಮೃತದೇಹ 5 ದಿನ ಕಳೆದರೂ ತವರಿಗೆ ಬಂದಿಲ್ಲ. ಇದರ ನಡುವೆ ಸಿಎಂ ಬೊಮ್ಮಾಯಿ ನವೀನ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಸಿಎಂ ಕೈ ಹಿಡಿದು ಮೃತ ನವೀನ್ ಪೋಷಕರು ಕಣ್ಣೀರು ಹಾಕಿದ್ರು. ಹೇಗಾದ್ರೂ ಮಾಡಿ ನನ್ನ ಮಗನ ಪಾರ್ಥಿವ ಶರೀರವನ್ನ ತವರಿಗೆ ತರಿಸುವಂತೆ ನವೀನ್ ತಾಯಿ ವಿಜಯಲಕ್ಷ್ಮಿ ಸೆರಗೊಡ್ಡಿ ಸಿಎಂ ಬಳಿ ಬೇಡ್ಕೊಂಡ್ರು. ಸರ್ಕಾರದ ವತಿಯಿಂದ ನವೀನ್ ಕುಟುಂಬಕ್ಕೆ ಸಿಎಂ 25 ಲಕ್ಷ ರೂಪಾಯಿ ಚೆಕ್ ವಿತರಿಸಿದ್ರು. ಇನ್ನು ನವೀನ್ ಪೋಷಕರಿಗೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ, ಮುರುಘಾ ಮಠದ ಶ್ರೀಗಳು ಸಾಂತ್ವನ ಹೇಳಿದರು. ನಮಗೆಲ್ಲ ದಿಗ್ಭ್ರಮೆ ಆಗಿದೆ. ಅವನ ಜೊತೆಗಿದ್ದವರು ಹಲವಾರು ಸುರಕ್ಷಿತವಾಗಿ ಇದ್ದಾರೆ, ಕೆಲವರೆಲ್ಲ ಬಂದಿದ್ದಾರೆ. ಆದರೆ ದುರ್ದೈವಶಾತ್ ಅವನಿಗೆ ಯಾವ ಸಂದರ್ಭ ಯಾವ ರೀತಿ ಆಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಆ ಬಾಂಬಿಂಗಿನ ಪರಿಣಾಮವಾಗಿ ಅವನು ಸಾವನ್ನಪ್ಪಿರುವಂಥದ್ದು ಅತ್ಯಂತ ದುಃಖದ ಸಂಗತಿ, ತಡ್ಕೊಳಕ್ಕಾಗ್ತಾ ಇಲ್ಲ. ಈಗ ನಮ್ಮ ಮುಂದಿರುವಂಥದ್ದು ಒಂದು ನವೀನಿನ ಬಾಡಿ ಪಾರ್ಥಿವ ಶರೀರ ತರುವಂಥದ್ದು, ಅಲ್ಲಿ ಸಿಕ್ಕಾಕೊಂಡಂಥ ವಿದ್ಯಾರ್ಥಿಗಳನ್ನು ಹೊರಗಡೆ ತಂದು ಅವ್ರ ಮನೆಗೆ ಮಾಡಿಸೋದು, ಈ ಎರಡು ಕೆಲಸವನ್ನು ಪ್ರಾಮಾಣಿಕ ನಾವು ಮಾಡ್ತೀವಿ. ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಕದನ 10ನೇ ದಿನವೂ ಜೋರಾಗಿದೆ. ಉಕ್ರೇನ್ನ ಒಂದೊಂದೇ ಭಾಗಕ್ಕೆ ರಷ್ಯಾ ಲಗ್ಗೆ ಇಟ್ಟು ತನ್ನ ವಶಕ್ಕೆ ಪಡಿತಾ ಇದೆ. 3 ಮಹಾನಗರಗಳನ್ನ ವಶಕ್ಕೆ ಮುಂದಾಗಿದ್ರೆ ಇನ್ನೆರಡು ದಿನದಲ್ಲಿ ಕದನ ವಿರಾಮ ಘೋಷಿಸಿದೆ. ಯುದ್ಧ ನಿಲ್ಲಿಸಬೇಕೆಂಬ ವಿಶ್ವ ರಾಷ್ಟ್ರಗಳ ಎಚ್ಚರಿಕೆಗೂ ಬಗ್ಗದೆ ರಷ್ಯಾ ಯುದ್ಧವನ್ನ ಮುಂದುವರೆಸಿದೆ. ನ್ಯಾಟೋ ಮಾತ್ರ ಸೈಲೆಂಟ್ ಆದಂತಿದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ 10 ದಿನ. ರಷ್ಯಾಕ್ಕೆ ಅಣು ಕೇಂದ್ರಗಳೇ ಟಾರ್ಗೆಟ್. ಕೆಲ ನಗರಗಳಲ್ಲಿ ಕದನ ವಿರಾಮ. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧಕ್ಕೆ ಇಂದಿಗೆ 10 ದಿನ. ರಷ್ಯಾ ದಿನದಿನಕ್ಕೂ ಉಕ್ರೇನ್ನ ಒಂದೊಂದೇ ನಗರಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇದೆ. ವಿಶ್ವ ಸಮುದಾಯದ ಎಚ್ಚರಿಕೆಯನ್ನು ಲೆಕ್ಕಿಸದೆ ತನ್ನ ಸೇನೆಯನ್ನ ಮುನ್ನುಗ್ಗಿಸ್ತಾ ಇದೆ. ಇಂದು ಉಕ್ರೇನ್ನ ಕೀವ್, ಚೆರ್ನಿಹಿವ್ ನಗರಗಳ ಮೇಲೆ ರಷ್ಯಾ ಏರ್ ಸ್ಟ್ರೈಕ್ ಮಾಡಿದೆ. ಸುಮಿ ನಗರ ಟಾರ್ಗೆಟ್ ಮಾಡಿ ಬಾಂಬ್ ದಾಳಿ ನಡೆಸಿದೆ. ಶೀಘ್ರವೇ ಈ 3 ನಗರಗಳನ್ನ ಖಾಲಿ ಮಾಡಬೇಕೆಂದು ಸಂದೇಶ ರವಾನಿಸಿದೆ. ಒಂದ್ ವೇಳೆ ಜನ ಊರ್ ಬಿಡದೇ ಇದ್ರೆ ಮುಂದಿನ ಅನಾಹುತಕ್ಕೆ ನಾವು ಕಾರಣವಲ್ಲ ಅಂತ ಪರೋಕ್ಷ ಎಚ್ಚರಿಕೆ ನೀಡಿದೆ. ಇದೇ ಭಯದಿಂದ ಎದ್ನೋ ಬಿದ್ನೋ ಅಂತ ನಗರಗಳನ್ನ ತೊರೆಯುತ್ತಿದ್ದಾರೆ ಜನ. ಈ ನಡುವೆ ಮರಿಯುಪೋಲ್ ಹಾಗೂ ವೋಲ್ನೋವಾ ಖಾವಾ ನಗರದ ವಶಕ್ಕೂ ರಷ್ಯಾ ಮುಂದಾಗಿದೆ. ಇಂದು ಸಂಜೆ 5 ಗಂಟೆ ತನಕ ಕದನ ವಿರಾಮ ಘೋಷಣೆ ಮಾಡಿತ್ತು. 2 ನಗರಗಳಲ್ಲಿ ಜನ ಜೀವ ಭಯದಿಂದ ಓಡಿದ್ದಾರೆ. ರಷ್ಯಾ ಉಕ್ರೇನ್ ಮೇಲೆ ದಿನಕ್ಕೆ 2 ಡಜನ್ ಮಿಸೈಲ್ ಸುರಿಸ್ತಾ ಇದೆ. ಈವರೆಗೂ ರಷ್ಯಾ 500ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಮಾಡಿದೆ ಅಂತ ಅಮೆರಿಕ ರಕ್ಷಣಾ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಉಕ್ರೈನ್ನ ಮೈಕೋಲೈವ್ ಯುಜ್ನೋಕ್ರೇನ್ಸಿಕ್ ಅಣು ಘಟಕದ ಮೇಲೆ ರಷ್ಯಾ ಕಣ್ಣಿಟ್ಟಿದೆ. ಅಣು ಸ್ಥಾವರವನ್ನ ತೆಕ್ಕೆಗೆ ಪಡೆದಿದ್ದೇವೆ ಅಂತ ಹೇಳ್ಕೊಂಡಿದೆ. ಒಂದ್ ವೇಳೆ ಅಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ರೆ ವಿಕಿರಣ ಸೋರಿಕೆಯಾಗಿ ಲಕ್ಷಾಂತರ ಜನರ ಪ್ರಾಣಕ್ಕೆ ಸಂಚಕಾರವಾಗಲಿದೆ. ಇದೇ ಕಾರಣಕ್ಕೆ ಅಣು ಸ್ಥಾವರಗಳಿಗೆ ಹಾನಿ ಮಾಡದಂತೆ ರಷ್ಯಾಗೆ ವಿಶ್ವಸಂಸ್ಥೆ ಹಾಗೂ ಯುರೋಪ್ ಒಕ್ಕೂಟ ಎಚ್ಚರಿಕೆ ನೀಡಿದೆ. ಈ ನಡುವೆ ಮಾರ್ಚ್ 7ಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತನ್ನ 15 ಸದಸ್ಯ ರಾಷ್ಟ್ರಗಳ ಸಭೆ ಕರೆದಿದೆ. ರಷ್ಯಾದ ಆಕ್ರಮಣಕಾರಿ ನೀತಿ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಯಲಿದೆ. ಅಣು ಸ್ಥಾವರಗಳ ಮೇಲಿನ ದಾಳಿ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಲಿದೆ. ರಷ್ಯಾದ ದಾಳಿಗೆ ಉಕ್ರೇನ್ ತಕ್ಕ ಉತ್ತರ ನೀಡ್ತಾ ಇರುವ ವರದಿಯಾಗ್ತಾ ಇದೆ. ಉಕ್ರೇನ್ ಜೊತೆಗಿನ ಸಮರದಲ್ಲಿ ಈವರೆಗೂ ರಷ್ಯಾದ 10,000 ಯೋಧರು ಮೃತಪಟ್ಟಿದ್ದಾರೆ ಎಂದು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟೋನಿ ಬ್ಲಿಂಕನ್ ಹೇಳಿದ್ದಾರೆ. ವಿಶೇಷ ಏನಂದ್ರೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಯಾರ ಕೈಗೊಂಬೆಯೂ ಅಲ್ಲ, ರಷ್ಯಾದ ವಿರುದ್ಧ ಉಕ್ರೇನ್ ಗೆದ್ದೇ ಗೆಲ್ಲುತ್ತೆ ಅಂತ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಬ್ಲಿಂಕನ್ ಹೇಳಿಕೆ ಕೊಟ್ಟಿದ್ದಾರೆ.
ಒಂದ್ ಕಡೆ ರಷ್ಯಾ ಕೆಲ ನಗರಗಳಲ್ಲಿ ಕದನ ವಿರಾಮ ಘೋಷಿಸಿದ್ದನ್ನ ನೋಡಿದ್ರೆ ಯುದ್ಧಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತೆ ಎನ್ನಲಾಗ್ತಾ ಇದೆ. ಆದ್ರೆ ಇತರೆ ನಗರಗಳ ಮೇಲಿನ ದಾಳಿ ಮಾತ್ರ ನಿಂತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.